ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಏನಾದರೂ ವಿಡಿಯೋದಲ್ಲಿ ವಾಯ್ಸ್ ಎಕೋ ಬರ್ತಾ ಇದ್ರೆ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಮಾಡಿ ಇಯರ್ಫೋನ್ ಏನಾದ್ರು ಹಾಕೊಳ್ಳಿ, ಓಕೆನಾ? ಅದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ತಮ್ಮನೇಲಿ ನೋಡಿರ್ಬೋದು. ಅದಕ್ಕೆ ಬರೋಣ. ಅದಕ್ಕೂ ಮುಂಚೆ ಇವತ್ತು ನೀವು ಮಾಡ್ತಾ ಇದ್ದಂಥ ಮಿಸ್ಟೇಕು, ಏನಾಗುತ್ತೆ ಗೊತ್ತಾ? ಫಿಬ್ ಎಕ್ಸ್ಟೆನ್ಷನ್ಸ್ನ ನೀವು ಯೂಸ್ ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ ಅಂದರೆ, ಸಿಂಪಲ್ ನಾನು ಹೇಳ್ತೀನಿ. ನಾನು ಇವಾಗ ಈ ಟ್ರೇಡ್ ರನ್ನಿಂಗಲ್ಲಿದೆ, ಓಕೆ? ಆ್ಯಂಡ್ ನಾನು ಆ P&L ಅದೆಲ್ಲ ಅದ್ರ ಬಗ್ಗೆ ಮಾತಾಡಲ್ಲ, ಯಾಕಂದರೆ ಅದರಿಂದನೇ ನನಗೆ ಹೇಟ್ ಕಮೆಂಟ್ಸ್ ಬರುತ್ತೆ ಅಂತ ನನಗೆ ದೇವರಾಣೆ ಗೊತ್ತಿರಲಿಲ್ಲ. ಐನೋ ಅವ್ರು ಹೇಳಿದ್ದು ಕರೆಕ್ಟೇ, ಬಿಗಿನರ್ಸ್ಗಳನ್ನ ಬೇರೆ ದಾರಿಗೆ ತಳ್ದಂಗೆ ಆಗುತ್ತೆ, ಹೈಯರ್ ಲಾಟ್ಸ್ ಹೋಗಿ ಅಂತ. ಬಟ್ ಇಟ್ಸ್ ಓಕೆ. ಸೊ ಇಲ್ಲಿ ನೀವೇನು ಮಾಡಿದ್ರಿ ಅಂದರೆ, ಈ ಫಿಬ್ ಎಕ್ಸ್ಟೆನ್ಷನ್ನ ನೀವು ಹಾಕೋಬೇಕಾದ್ರೆ ಈ ಸ್ಮಾಲ್ ಸ್ವಿಂಗ್ಗಳನ್ನ ಚೂಸ್ ಮಾಡ್ತಾ ಇರ್ತೀರ. ಈ ಸ್ಮಾಲ್ ಸ್ವಿಂಗನ್ನು ಚೂಸ್ ಮಾಡೋದು ತಪ್ಪಲ್ಲ, ಬಟ್ ಚೂಸ್ ಮಾಡಬೇಕಾದ್ರೆ ನೀವು ಫಸ್ಟ್ ಒಂದು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾನು ಇವಾಗ ಈ ಎಲ್ಲನೂ ಕ್ಲೋಸ್ ಮಾಡ್ತೀನಿ, ಓಕೆನಾ? ಎಲ್ಲ ಇಂಡಿಕೇಟರು ಹೈಯರ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ, 1 ಅವರ್ಗೆ. ಓಕೆ, ಸೊ 1 ಅವರ್ಗೆ ಹೋಗ್ತೀನಿ. ಇಲ್ಲಿ 1 ಅವರಲ್ಲಿ ನೋಡಿ, ಯು ಕ್ಯಾನ್ ಸಿ ದಟ್ ಮಾರ್ಕೆಟಲ್ಲಿ ಹ್ಯೂಜ್ ರಿಜೆಕ್ಷನ್ ಇರೋವಂಥ ಜಾಗಗಳು ಯಾವ್ದು ನೋಡಿ, ಈ ಜಾಗಗಳು. ಆ್ಯಂಡ್ ಇನ್ನೊಂದೇನೆಂದರೆ, ಬೊಲಿಂಜರ್ ಬ್ಯಾಂಡನ್ನು ಹಾಕೊಳ್ಳಿ ಹೈಯರ್ ಟೈಮ್ ಫ್ರೇಮಲ್ಲಿ. ಓಕೆ, ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿ, ಬೊಲಿಂಜರ್ ಬ್ಯಾಂಡ್ ಇಲ್ಲಿದೆ, ಕರೆಕ್ಟಾ? ಈ ಝೋನ್ ಹತ್ರ ಇದೆ, ಇಲ್ಲಿ ನೋಡಿ, ಈ ಝೋನ್ ಹತ್ರ ಇದೆ. ಓಕೆ, ಆಮೇಲೆ ನಿಮಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಝೋನ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಝೋನ್ ಆಗುತ್ತೆ, ಓಕೆನಾ? ಸೊ ಫಸ್ಟ್ ನಾನು ಈ ಒಂದು ಲೈನನ್ನು ರಿಮೂವ್ ಮಾಡ್ಕೋತೀನಿ. ಓಕೆ, ಈ ಒಂದು ಲೈನು ಇದೆಲ್ಲ ಇರಲಿ. ಇಂಪಾರ್ಟೆಂಟ್ ಝೋನ ಹೈಯರ್ ಟೈಮ್ ಫ್ರೇಮಲ್ಲಿ, ಓಕೆನಾ? ಹೈಯರ್ ಟೈಮ್ ಫ್ರೇಮಲ್ಲಿ ಇಂಪಾರ್ಟೆಂಟ್ ಝೋನ್ ಇದು, ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಹೈಯರ್ ಟೈಮ್ ಫ್ರೇಮಲ್ಲಿ ಇದು ಲೋ ಅಪ್ಪರ್ ಬ್ಯಾಂಡು, ಅದನ್ನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ಆಫ್ ಮಾಡ್ಕೋತೀನಿ. ಇವಾಗ ನಿಮಗೆ ಗೊತ್ತಾಯ್ತಲ್ಲ, ಈ ಒಂದು ರೆಡ್ ಲೈನ್ ಏನಿದೆ, ಇವಾಗ ಮಾರ್ಕೆಟ್ ನೋಡಿ ಅಪ್ ಮೂವ್ ಆಗಿದೆ, ಕರೆಕ್ಷನ್ ಮಾಡಿದೆ, ಮೂವ್ ಆಗ್ತಾ ಇದೆ, ಕರೆಕ್ಟಾ? ಅಂದರೆ ಈ ಒಂದು ಝೋನ್ ತನಕ ಅದು ಹೋಗಲೇಬೇಕು, ಕರೆಕ್ಟಾ? ಸೊ ಇಲ್ಲಿ ನಾನು ಇವಾಗ ವ್ಯೂನ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಪ್ ಸೈಡ್ ಅನ್ನೋದನ್ನ ವ್ಯೂನ ನನ್ನ ತಲೆ ಒಳಗಡೆ ಹಾಕ್ಕೊಂಡಿದ್ದೀನಿ. ನಾನು ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್ ವಿಡಿಯೋದಲ್ಲಿ 1000 ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಇಲ್ಲಿ ನೋಡಿ 5 ಮಿನಿಟ್ಸಿಗೆ ಬರ್ತೀನಿ, ಓಕೆನಾ? ಸೊ 5 ಮಿನಿಟ್ಸಿಗೆ ಬಂದಾಗ ಸಿಂಪಲ್ ಇಲ್ಲಿ ನೋಡಿ, ನಾನಿವಾಗ ಫಿಬ್ ಎಕ್ಸ್ಟೆನ್ಷನ್ನ ಹಾಕೋಬೇಕು. ಹೆಂಗೆ ಹಾಕೋತೀನಿ? ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಇದಕ್ಕೆಲ್ಲ ಹಾಕೋತೀರಾ, ಓಕೆನಾ? ಸೊ ನಾನಿವಾಗ ಇಲ್ಲಿ ರಿಮೂವ್ ಮಾಡಿ, ಓಕೆ, ರಿಮೂವ್ ಮಾಡಿ ಈ ಫಿಬ್ ಎಕ್ಸ್ಟೆನ್ಷನ್ನ ತಗೋತೀನಿ. ಓಕೆ, ಇಲ್ಲಿ ನೋಡಿ, ಮಾರ್ಕೆಟ್ ಮೇಲೋಗಿದೆ, ಕರೆಕ್ಷನ್ ಮಾಡಿದೆ, ದೆನ್ ಅಗೇನ್ ಮೇಲೋಗಿದೆ, ಕರೆಕ್ಷನ್ ಮಾಡಿ ಅಗೇನ್ ಮೇಲ್ ಹೋಗ್ತಾ ಇದೆ. ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಈ ಹೈ ಏನಿದೆಯಲ್ಲ, ಈ ಸ್ವಿಂಗ್ ಹೈನ ನೋಡಿ ರಿಜೆಕ್ಟ್ ಮಾಡಿದೆ. ಬಟ್ ನಮಗೆ ಏನು ಹೇಳಿ, ನಮ್ಮ ವ್ಯೂ ಇರೋದು ಮಾರ್ಕೆಟ್ ಅಟ್ಲೀಸ್ಟ್ ಇಲ್ಲಿಲ್ಲ, ಇಲ್ಲಿ ತನಕ ಮೂವ್ ಆಗಲೇಬೇಕು ಅಂತ, 83 ಆರ್ 91 ತನಕ. ಸೊ 83 ತನಕ ಮೂವ್ ಆಗುತ್ತೆ ಅಂತ ಹೇಗೆ ಗೊತ್ತಾಯಿತು? ನಾನು ಹೈಯರ್ ಟೈಮ್ ಫ್ರೇಮಲ್ಲಿ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ಗೆ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ವಿಲ್ ಆ್ಯಕ್ಟ್ ಆಸ್ ಎ ರೆಸಿಸ್ಟೆನ್ಸ್, ಕರೆಕ್ಟಾ? ಸೊ ಇವಾಗ ನಾನು ಫಿಬ್ ಎಕ್ಸ್ಟೆನ್ಷನ್ ಹಾಕೋಬೇಕಾದ್ರೆ ಸೇಮ್ ಯಾವುದೇ ಥರ ಶಾರ್ಟ್ ಇದಕ್ಕೆ ಹಾಕೊಳ್ಳಲ್ಲ. ಓಕೆ, ನಾನು ಹಾಕೊಳ್ಳೋದೆ ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬಂತ, ಇದು ಕರೆಕ್ಷನ್ ಅಲ್ವಾ? ಹೋಗಿದೆ, ಕರೆಕ್ಷನ್ ಆಗಿದೆ, ದೆನ್ ನೋಡಿ ಇದನ್ನ ಬೀಟ್ ಮಾಡೇ ಇಲ್ಲ. ಓಕೆ, ಬೀಟ್ ಮಾಡಿ ನೋಡಿ, ಎಲ್ಲರೂ ಸಸ್ಟೈನ್ ಆಗಿದೆಯಾ, ಅವ್ರು ರೀಟೆಸ್ಟ್ ಮಾಡ್ಕೊಂಡು ಮೇಲೆ ಹೋಗ್ತಾ ಇದೆಯಾ, ಇಲ್ಲೆಲ್ಲರೂ ಚೂಸ್ ಮಾಡೋದಕ್ಕೆ ಸ್ವಿಂಗ್ಗಳನ್ನ. ಸೊ ಇಲ್ಲಿಂದ ಮೂವ್ ಆಯಿತು, ಕರೆಕ್ಷನ್ ಮಾಡ್ತು ನೋಡಿ, ಈ ಹೈಯನ್ನ ಮಾರ್ಕೆಟ್ ಸಸ್ಟೈನ್ ಆಗೋಕ್ಕಾಗಲೇ ಇಲ್ಲ. ಓಕೆ, ಬ್ರೇಕ್ ಮಾಡಿದೆ, ರೀಟೆಸ್ಟೇ ಮಾಡಿಲ್ಲ, ಒಳಗಡೆ ಬಂದಿದೆ. ಸೊ ಆಬ್ವಿಯಸ್ಲಿ ಈ ಒಂದು ಸ್ವಿಂಗ್ ಏನಿದೆಯಲ್ಲ, ಈ ಸ್ವಿಂಗ್ಲು ಇದು ವ್ಯಾಲಿಡ್ ಆಗೇ ಇರುತ್ತೆ, ಇದು ವ್ಯಾಲಿಡ್ ಆಗೇ ಇರುತ್ತೆ. ಇದು ಯಾವುದೇ ಥರ ನೀವು ಇಲ್ಲಿ ಒಳಗಡೆ ಎಲ್ಲ ಸ್ವಿಂಗ್ಗಳಿಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಇದೇ ಕಾಮನ್ ಸೆನ್ಸ್, ಓಕೆನಾ? ಸೊ ಇವಾಗ ಸಿಂಪಲ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇಷ್ಟನ್ನು ಹಾಕ್ಕೊಂಡಿದ್ದೀರಾ. ಓಕೆ, ಇವಾಗ ನೀವು ಇಲ್ಲೇನೇ ಟ್ರೇಡ್ನ ಪ್ಲ್ಯಾನ್ ಮಾಡಬೇಕಂದ್ರೂ ಕೂಡ ಯು ಹ್ಯಾವ್ ಟು ಲುಕ್ ಫಾರ್ ಎ ಬೈ ಟ್ರೇಡ್. ನನಗೆ ಬೈ ಟ್ರೇಡನ್ನು ನಾನು ಇಲ್ಲಿಂದನೇ ಕ್ಯಾರಿ ಮಾಡ್ತಾ ಇದ್ದೆ, ಡಿಸ್ಕಾರ್ಡಲ್ಲಿ ಅಪ್ಡೇಟ್ ಮಾಡಿದ್ನಲ್ಲ, ಇಲ್ಲಿಂದ ಅಟ್ಲೀಸ್ಟ್ ಅದು ಈ ತನಕ ಹೋಗಬೇಕು. ಓಕೆ, ಇಲ್ಲಿಂದ ಇಲ್ಲಿ ತನಕ ಅಪ್ಸೈಡೇ ವ್ಯೂ, ಯಾವುದೇ ಥರ ಶಾರ್ಟ್ ಟ್ರೇಡ್ಸ್ಗಳನ್ನ ಪ್ಲ್ಯಾನ್ ಮಾಡೋದಿಲ್ಲ, ಬರೀ ಅಪ್ಸೈಡ್ನೇ ಇಟ್ಕೊತೀನಿ. ಆ್ಯಂಡ್ ಇಲ್ಲಿ ಎಂಟರ್ ಆಗಿದ್ದೆ ಆ್ಯಂಡ್ ಎಕ್ಸಿಟ್ ಆದೆ, ದೆನ್ ಇಲ್ಲೆಲ್ಲ ರಿಜೆಕ್ಷನ್ ಆದಾಗ ನನಗೆ ಗೊತ್ತಾಯಿತು ಇಟ್ಸ್ ಎ ಟ್ರಾಪ್. ಯಾಕಂದರೆ ಮಾರ್ಕೆಟು ಈ ಮೂಮೆಂಟನ್ನು ಕಂಪ್ಲೀಟ್ ಮಾಡಲೇಬೇಕು, ಈ ಟ್ರೆಂಡನ್ನ ಕಂಪ್ಲೀಟ್ ಆಗಬೇಕು ಅಂದರೆ. ಯಾಕಂದರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಈ ಸ್ವಿಂಗ್ ಹೈನ ನೋಡಿ ರಿಜೆಕ್ಟ್ ಮಾಡಿ ಒಳಗಡೆ ಬಂದಿದೆ ಆ್ಯಂಡ್ ಅಗೈನ್ ಬ್ರೇಕ್ ಮಾಡಿದೆ. ಸೊ ಮ್ಯಾಕ್ಸಿಮಮ್ ಆಫ್ ದ SL ಎಲ್ಲರೂ ಇಲ್ಲಿ ಇಟ್ಟಿರೋದ್ರಿಂದ ಆಬ್ವಿಯಸ್ಲಿ ಅಲ್ಲಿ ತನಕ ಮಾರ್ಕೆಟ್ ಹೋಗಲೇಬೇಕಾಗಿರುತ್ತೆ, ಕಾಮನ್ ಸೆನ್ಸ್ ಇದು. ಸೊ ದಟ್ಸ್ ವೈ
ಫಿಬ್ ಎಕ್ಸ್ಟೆನ್ಷನ್ನ ಯಾವಾಗಲೂ ಯೂಸ್ ಮಾಡ್ಬೇಕಾದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟಿಂಗ್ಗೆ ಫಿಬ್ ಹಿಂಗೆ ಮೂವ್ ಆಗ್ತಾ ಇರುತ್ತೆ, ರೀಟ್ರೇಸ್ ಮಾಡಿರುತ್ತೆ. ಓಕೆ, ಸೊ ನೀವೇನು ಮಾಡ್ತೀರಾ, ಹಿಂಗೆಲ್ಲ ಹಿಂಗೆ ಒಳಗಡೆ ಬಂದಿರುತ್ತಲ್ಲ, ಇದನ್ನೆಲ್ಲ ಇಟ್ಕೋತೀರಾ ನೀವು. ಓಕೆ, ಇದನ್ನ ಇಲ್ಲಿಂದ ಇಲ್ಲಿಗೆಲ್ಲ ಚೂಸ್ ಮಾಡ್ತೀರಾ? ನೋ. ಯಾಕಂದ್ರೆ ಮಾರ್ಕೆಟು ಇದನ್ನ ರೀಟೆಸ್ಟ್ ಮಾಡಿ ಈ ಲೆವೆಲ್ನ ರೀಟೆಸ್ಟ್ ಮಾಡಿ ಮೇಲೆ ಹೋಗ್ತಾ ಇದ್ರೆ ಯು ಕ್ಯಾನ್ ಚೂಸ್ ಇಲ್ಲಿಂದ ಇಲ್ಲಿಗೆ. ಬಟ್ ರೀಟೆಸ್ಟ್ ಮಾಡ್ದಲೆ ಒಳಗಡೆ ಬರ್ತಾ ಇದೆ ಅಂದಮೇಲೆ ಇದೇ ವ್ಯಾಲಿಡ್ ಆಗಿರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು, ಅರ್ಥ ಮಾಡ್ಕೊಳ್ಳಿ, ಕಾಮನ್ ಸೆನ್ಸ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಸ್ ಯೂಶುವಲ್ ಹೇಳ್ದಂಗೆ, ಸೊ ನಾನು ಈ ತಮ್ನೈಲಲ್ಲಿ ನೋಡಿರ್ಬೋದು, ಇಫ್ ಯು ಆರ್ ಎ ಗೇ ಡೋಂಟ್ ವಾಚ್ ದಿಸ್ ಅಂತ. ಯಾಕೆ ಈ ಥರ ಹಾಕಿದ್ದೀನಿ ಅಂದರೆ, ಎಷ್ಟೊಂದು ಮೆಸೇಜಸ್ಗಳು ಸೂಸೈಡಲ್ ಥಾಟ್ಸ್ ಬರ್ತಾ ಇದ್ದಾವೆ ಬ್ರೋ ಅನ್ನೋದೇ ಇದೆ. ಲಿಟ್ರಲಿ ನನಗೇನೆ ನೋಡಿ, ಲಿಟ್ರಲಿ ನನಗೆ ಮೈಂಡೇ ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟಿತ್ತು. ಆ್ಯಂಡ್ ನೆನ್ನೆ ಕೂಡ ನಾನು ಟ್ರೇಡೇ ಮಾಡ್ದಲೇ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಯಾಕಂದರೆ ಆ ಥರ ಮೈಂಡ್ ಫುಲ್ ಏನಂತಾರೆ ಅದು ಫಕ್ಟಪ್ ಆಗೋಗಿತ್ತು. ಬಟ್ ದ ಥಿಂಗ್ ಏನು ಅಂದರೆ, ಲೈಕ್ ಏನು ತಪ್ಪು ಆಗ್ತಾ ಇದೆ, ನಾನು ನಿಮ್ಗೊಂದನ್ನು ಅರ್ಥ ಮಾಡಿಸ್ಬಿಡ್ತೀನಿ. ಟ್ರೇಡಿಂಗಲ್ಲಿ ಲಾಸ್ ಆಗ್ತಾ ಇದೆ ಅಂದಮೇಲೆ ನೀವು ಮಾಡ್ತಾ ಇರೋ ಮಿಸ್ಟೇಕ್ಸ್ನೇ ಮತ್ತೆ ಮಾಡ್ತೀರಾ. ನಿಮ್ಮ ತಲೆ ಒಳಗಡೆ ಓಕೆ ಲಾಸ್ ಆಗಿದೆ, ಇದನ್ನು ರಿಕವರ್ ಮಾಡಬೇಕು ಅನ್ನೋದಿದೆ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಮ ತಲೆಯಲ್ಲಿ. ಓಕೆ, ಕಲಿಬೇಕು ಅನ್ನೋದಿರೋದಿಲ್ಲ. ಇಲ್ಲ ಬ್ರೋ, ನಾನು ತುಂಬ ಹಾರ್ಡ್ ವರ್ಕ್ ಆಗ್ತೀನಿ. ಎಸ್, ನೀವು ಹಾರ್ಡ್ ವರ್ಕ್ ಆಗ್ತಾ ಇದ್ದೀರಾ. ಬಟ್ ದ ಥಿಂಗ್ ಏನು ಗೊತ್ತಾ, ಈ ಹಾರ್ಡ್ ವರ್ಕ್ ಹಾಕ್ಬೇಕಾದ್ರೆ ಈ ಲಾಸ್ ನಿಮ್ಮ ತಲೆ ಒಳಗಡೆ ಬರ್ತಾ ಇರುತ್ತೆ. ಯಾಕೆ ಗೊತ್ತಾ, ಈ ಲಾಸ್ಗಳು ನೀವು ಲೋನ್ ತೊಗೊಂಡಿರ್ತೀರಾ ಆರ್ ಬೇರೆ ಏನೇನೋ ಮಾಡಿರ್ತೀರ, ದಟ್ಸ್ ವೈ ನಿಮ್ಮ ತಲೆ ಒಳಗಡೆ ಬರ್ತಾ ಇರುತ್ತೆ. ಅದೇ ನೀವು ನೋಡಿ ಕಷ್ಟಪಡಿ, ನಿಮ್ಮ ತಿಂಗಳು ಸಂಬಳ 50,000 ಅಂದ್ಕೊಡಿ. ಓಕೆ, 40,000 ಎತ್ತಿಡಿ, 10,000ರಲ್ಲಿ ನೀವು ಏನು ಬೇಕಾದ್ರೂ ರಿಸ್ಕ್ ಇಡಿ. ನೀವೇನು ಕಲ್ತಿರೋದನ್ನೆಲ್ಲ ರಿಸ್ಕ್ ಇಡಿ. ಓಕೆ, ಆಮೇಲೆ 10,000 ವೈಪ್ ಆಯ್ತಾ, ವೆಯ್ಟ್ ಫಾರ್ ನೆಕ್ಸ್ಟ್ ಮಂತ್. ಈ ಥರ ನೀವು ಮಾಡ್ಕೊಂಡು ಹೋದ್ರೆ ಮಾತ್ರ ಯು ಕ್ಯಾನ್ ಸಕ್ಸೀಡ್. ಅಯ್ಯೋ ಲಾಸ್ ಆಯಿತು ಅಂದ್ಬಿಟ್ಟು ಇದನ್ನು ರಿಕವರ್ ಮಾಡ್ಬೋದು ಅಂತ ಯಾರೋ ಒಬ್ಬ ಹೇಳ್ತಾನೆ, ಸ್ಟ್ರಾಟಜಿ ಅದು ಇದು ಅಂದ್ಕೊಂಡು ಫಾಲೋ ಮಾಡ್ತೀರಾ, ಇರೋ ದುಡ್ಡು ಕಳ್ಕೊತೀರಾ ಹೊರತು ₹1 ದುಡ್ಡು ಮಾಡೋದಕ್ಕಾಗಲ್ಲ ಗುರು. ಲಿಟ್ರಲಿ ಇಟ್ಸ್ ಎ ಫ್ಯಾಕ್ಟ್. ಓಕೆ, ನಾನು ನಿಮ್ಗೆ ಅದನ್ನು ಹೇಗೆ ಹೇಳಬೇಕು ಅಂತ ನಾನು ಒಬ್ಬರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಮಾತಾಡೋದು ಬೇಡ, ನಾನು ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಓಕೆ, ಅದು ನನಗೆ ನೀಡು ಇಲ್ಲ. ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಜನ ಹೇಗೆ ಅಂದರೆ, ಇವಾಗ ನೋಡಿ 2 ಗ್ರೂಪ್ ಆಫ್ ಜನ ಇರ್ತಾರೆ. ಓಕೆ, ಇನ್ನೊಬ್ರು ಮಿಡಲಲ್ಲಿ ಇರ್ತಾರೆ. ಇವರಿಗೆ ಅಟ್ಲೀಸ್ಟ್ ಟ್ರೇಡಿಂಗ್ ನಾಲೆಜ್ ಇದೆ, ಇವ್ರುಗಳು ಸೆಲ್ಫ್ ಸ್ಟಡಿ ಮಾಡಿ ಟ್ರೇಡಿಂಗ್ ಕಲಿತಾ ಇರ್ತಾರೆ. ಇವ್ರನ್ನ ಯಾರು ಕೂಡ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಲೆಟ್ಸ್ ಇದು ನಾನೇ ಅನ್ಕೊಳ್ಳೋಣ, ನನ್ನ ಯಾವ ಥರ ಇನ್ಫ್ಲೂಯೆನ್ಸರು ನನ್ನ ಮೈಂಡ್ ವಾಶ್ ಮಾಡೋಕ್ಕಾಗಲ್ಲ, ನನ್ನ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಐ ನೋ ಟ್ರೇಡಿಂಗ್ ಹೇಗೆ ವರ್ಕ್ ಆಗುತ್ತೆ, ಐ ನೋ ಹೌ ಟು ಮೇಕ್ ಎ ಪ್ರಾಫಿಟ್, ಲಾಸ್ ಆದರೂ ಹೇಗೆ ರಿಕವರ್ ಮಾಡಬೇಕು ಎಲ್ಲ ಗೊತ್ತಿರುತ್ತೆ. ಈ ಒಂದು ಇನ್ಫ್ಲೂಯೆನ್ಸರ್ಸ್ಗಳಿಗೆ ನನ್ನ ಟಾರ್ಗೆಟ್ ಮಾಡೋದಕ್ಕಾಗೋದಿಲ್ಲ. ದಟ್ಸ್ ವೈ ಅವ್ರು ಯಾರನ್ನ ಚೂಸ್ ಮಾಡ್ತಾರೆ ಅಂದರೆ, ಈ 2 ಸೆಗ್ಮೆಂಟಲ್ಲಿ ಇರೋವಂಥ ಜನನ ಚೂಸ್ ಮಾಡ್ತಾರೆ. ಈ 2 ಸೆಗ್ಮೆಂಟಲ್ಲಿ ಇರೋ ಜನ ಯಾರು ಅಂದರೆ, ಒಬ್ಬರು ಬಿಗಿನರ್ ಆಗಿರ್ತಾರೆ, ಕಲಿಬೇಕು ಅಂತ ಇರ್ತಾರೆ. ಅವ್ರುಗಳು ನೀವು ಯಾವಾಗ ಈ ಇನ್ಫ್ಲೂಯೆನ್ಸರ್ಸ್ಗಳಿಗೆ ನೀವು ಮೆಸೇಜ್ ಮಾಡ್ತೀರಾ ಗೊತ್ತಾ, ಬ್ರೋ ನಾನು ಕಲಿಬೇಕು ಅಂತ, ಅವ್ರುಗಳು ನಿಮಗೆ ಒಂದು ಇಷ್ಟು ಅಂತ ಫೀಸ್ ಹೇಳ್ತಾರೆ. ಓಕೆ, ಈ ಫೀಸ್ ಹೇಳಿದಾಗ ನೀವು ಫಸ್ಟ್ ಸತಿ ನೀವೇನು ನೋ ಅಂತಾನೆ ಅಂದಿರ್ತೀರಾ, ಜಾಸ್ತಿ ಆಯಿತು ಅಂದ್ಕೊಂಡಿರ್ತೀರಾ. ಬಟ್ ಇವ್ರೇನು ಮಾಡ್ತಾರೆ ಅಂದರೆ, ಇವ್ರುಗಳು ಸ್ಟೋರಿಯಲ್ಲಿ ಅವರ ಲೈಫ್ ಸ್ಟೈಲ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಫೇಕ್ ಲೈಫ್ ಸ್ಟೈಲ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇದನ್ನ ನೀವುಗಳು ಬಿಗಿನರ್ಸ್ ಆಗಿರೋರು ನೀವು ನೋಡಿ 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 ನಿಮ್ಮ ಮೈಂಡ್ ಅಡಿಕ್ಟ್ ಆಗೋಗುತ್ತೆ. ಓಕೆ, ಟ್ರೇಡಿಂಗ್ ಅಂದರೆ ಇದು, ಟ್ರೇಡಿಂಗ್ ಲೈಫ್ ಅಂದರೆ ಇದು, ನಾನು ಇವ್ರ ಹತ್ರ ಕಲ್ತ್ರೆ ಇವ್ರ ಥರ ಮಾಡ್ಬೋದು. ಯಾಕಂದರೆ ಯಾರೋ ಒಬ್ಬ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದಾರೆ, ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ, ಈ ಸ್ಟ್ರಾಟಜಿನ ನಾನು ಕಲ್ತ್ರೆ ದುಡ್ಡು ಮಾಡ್ಬೋದು ಅನ್ನೋದು ನಿಮ್ಮ ತಲೆಗೆ ಬಂದ್ಬಿಟ್ಟಿದೆ. ಸೊ ದಟ್ಸ್ ವೈ ನೀವುಗಳು ಎಷ್ಟೇ ದುಡ್ಡಾದರೂ ಇವ್ರುಗಳ ಹತ್ರ ಹೋಗ್ತೀರಾ, ಕಲಿತೀರಾ. ಡೆಫಿನೆಟ್ಲಿ ಹೇಳ್ತೀನಿ, ಅದು ₹1 ವ್ಯಾಲ್ಯೂ ಆ್ಯಡ್ ಮಾಡಲ್ಲ. ಯಾಕೆ ಗೊತ್ತಾ, ನೀವು ಆ ಸ್ಟ್ರಾಟಜಿ ಏನೇ ಇರಲಿ, ನೀವು ಅದನ್ನು ಅಪ್ಲೈ ಮಾಡಬೇಕಾದ್ರೆ ಮೀಟ್ರ್ ಬೇಕು. ಆ ಮೀಟ್ರ್ ಇದೆಯಾ ಅಂತ ನೀವು ಥಿಂಕ್ ಮಾಡಿ ಫಸ್ಟು. ನಿಮ್ಮ ಕೈ ಕಾಲು ನಡುಕ್ತಾ ಇರುತ್ತೆ, ಅಯ್ಯೋ ದುಡ್ಡು ಹೋಗ್ಬಿಟ್ರೆ ಏನು ಮಾಡೋದು, ಈ ಥರ ಎಲ್ಲನೂ ಇರುತ್ತೆ. ಹೇಳ್ಕೊಟ್ಟವರು ತಪ್ಪಲ್ಲ, ಬಟ್ ಅವ್ರನ್ನ ನೋಡಿ ನಾವು ಕಲ್ತ್ಕೋತೀವಿ, ಅದನ್ನು ಅಪ್ಲೈ ಮಾಡಿ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡ್ತೀವಿ ಅಂತೀವಲ್ಲ, ಅದು ತಪ್ಪು. ಹೇಗೆ ಕಲಿಬೇಕು, ಫಸ್ಟ್ ಥಿಂಗ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಸೆಗ್ಮೆಂಟಿಗೆ ಬರ್ತೀನಿ. ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಹೇಗೆ ಕಲಿಬೇಕು ಅಂದರೆ, ನಿಮ್ಗಳಿಗೆ ರಿಸೋರ್ಸಸ್ಗಳು ತುಂಬ ಇದ್ದಾವೆ. ಯೂಟ್ಯೂಬ್ ಇದೆ, ಬುಕ್ಸ್ಗಳಿದ್ದಾವೆ, ರಿಸರ್ಚ್ ಮಾಡಿ ಅಷ್ಟೇ, ನಾನೇ ಹೇಳ್ಬೇಕಂತ ಇಲ್ಲ, ರಿಸರ್ಚ್ ಮಾಡಿ. ಡೆಮೋ ಅಕೌಂಟು ಓಪನ್ ಮಾಡಿಟ್ಕೊಳ್ಳಿ. ಟ್ರೇಡು ಯಾವ ಸೆಟಪ್ಪು ನೀವು ಪರ್ಫೆಕ್ಟ್ ಆಗಿದ್ದೀರಾ ಅದನ್ನು ಹೊಡಿತಾ ಕೂತ್ಕೊಳ್ಳಿ. ದುಡ್ಡು ಗಿಡ್ಡು ಏನು ನೋಡಬೇಡಿ, ಎಂಟರ್ ಆಗಿ ಸುಮ್ಮನೆ ಸ್ಟಾಪ್ ಲಾಸ್ ಇಡಿ, TP ಬಿಟ್ಬಿಡಿ ಅಷ್ಟೇ. ನೀವು ದುಡ್ಡು ಏನು ನೋಡೋಕೆ ಹೋಗ್ಬೇಡಿ. ಡೆಮೋದಲ್ಲೇ ನಿಮ್ಮ ಸೆಟಪ್ ಬಂತು, ಫಸ್ಟ್ ನೀವು ಕಲ್ತಾದ್ಮೇಲೆ ಎಲ್ಲ ಸೆಟಪ್ಗಳು ನೋಟ್ ಮಾಡ್ಕೊಳ್ಳಿ. ಹೇಗೆ ಟ್ರೇಡ್ ಮಾಡಬೇಕು, ಹೇಗೆ ಚಾರ್ಟ್ನ ಅನಲೈಸ್ ಮಾಡಬೇಕು ಅಂತ. ಸೊ ಚಾರ್ಟ್ನ ಅನಲೈಸ್ ಮಾಡಾದ್ಮೇಲೆ ಸಿಂಪಲ್ ನೀವು ಮಾಡಬೇಕಾಗಿರೋದು ಇಷ್ಟೇನೆ, ಜಸ್ಟ್ ಅಪ್ಲೈ ಇಟ್. ಡೆಮೋ ಆರ್ ರಿಯಲ್ ಅದು ಮ್ಯಾಟರ್ ಆಗಲ್ಲ, ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರಿ. ದೆನ್ ನಿಮಗೆ ಗೊತ್ತಾಗುತ್ತೆ, ಓಕೆ ಯಾವುದು ಸರಿ ಯಾವುದು ತಪ್ಪು, ನಾನು ಏನು ಮಾಡಬೇಕು, ಏನು ಮಾಡಿದ್ರೆ ದುಡ್ಡು ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದನ್ನು ಬೇರೆ ಯಾರು ಹೇಳ್ಕೊಡೋದಕ್ಕಾಗೋದಿಲ್ಲ.
ಓಕೆ, ಅವಾಗ ನೀವು ಏನು ಬಿಗಿನರ್ಸ್ಗಳು ಇರ್ತಿರಲ್ಲ, ನಿಮ್ಮನ್ನ ಯಾರೂ ಟಾರ್ಗೆಟ್ ಮಾಡೋದಕ್ಕಾಗಲ್ಲ. ನೀವು ನನ್ನ ಗ್ರೂಪಿಗೆ ಬಂದು ಜಾಯ್ನ್ ಆಗ್ತೀರಾ ಅಂದರೆ ಟ್ರೇಡಿಂಗ್ ಗೊತ್ತಿರೋರು. ಓಕೆ, ನಿಮಗೆ ಟ್ರೇಡಿಂಗ್ ಗೊತ್ತಿಲ್ಲ ಅಂದ್ರೂ ಕೂಡ ನಿಮ್ಮ ಸುತ್ತ ಆಗ್ತಾ ಇರುವಂಥ ಮೋಸಗಳು ನಿಮಗೆ ಗೊತ್ತಿರಬೇಕು, ಅದು ಇಂಪಾರ್ಟೆಂಟು. ನಿಮಗೆ ಅದು ಗೊತ್ತಾಗ್ಲಿಲ್ಲ ಅಂದರೆ ನೀವು ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಆಗ್ತೀರಾ ಬೇರೆ ಬೇರೆ ಥರದಕ್ಕೆ. ಯಾಕೆ ಅಂದರೆ ಅವ್ರುಗಳು ಟ್ರಿಗರ್ ಮಾಡೋದು ನಿಮ್ಮ ಲೈಫ್ ಇಷ್ಟೇ, ನನ್ನ ಲೈಫ್ ನೋಡಿ ಯಾವ ಥರ ಇದೆ ಅಂತ ನಿಮಗೆ ಟ್ರಿಗರ್ ಮಾಡಿ 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 ನೀವು ಅವ್ರನ್ನ ಫಾಲೋ ಮಾಡೋ ಥರ ಮಾಡ್ತಾರೆ. ಅವರು ಏನೇ ಕೊಟ್ಟರು ನೀವು ತಗೊಳ್ಳೋ ಥರ ಮಾಡ್ತಾರೆ. ಓಕೆ, ಆ್ಯಂಡ್ ಇನ್ನೊಂದು ಸೆಟ್ ಆಫ್ ಗ್ರೂಪ್ ಏನಿರ್ತಾರಲ್ಲ ಇವರಿಗೆ ಓಕೆ ಒಂದು ಸ್ವಲ್ಪ ಗೊತ್ತಿರುತ್ತೆ, ಬಟ್ ಇವರಿಗೆ ಪೂರ್ತಿ ಕಲಿಬೇಕು ಅಂತ ಆಸೆ ಇರುತ್ತೆ. ಇವ್ರುಗಳನ್ನ ಟಾರ್ಗೆಟ್ ಮಾಡ್ತಾರಲ್ಲ ಯಾರು ಗೊತ್ತಾ? ಸೊ ಈಗ ವಿಶ್ವ ಶೆಟ್ಟಿ ನಿಮ್ಮನ್ನೆಲ್ಲ ನಾನು ಹೇಗೆ ಟಾರ್ಗೆಟ್ ಮಾಡ್ತೀನಿ ಅಂದರೆ, ಐ ನೋ ಯು ಗಾಯ್ಸ್ ಆರ್ ಅಗೇನೆಸ್ಟ್ ದಿ ಕೋರ್ ಸೆಲ್ಲರ್ಸ್. ನೀವು ಕೋರ್ ಸೆಲ್ಲರ್ಸ್ಗಳ ಅಗೇನೆಸ್ಟ್ ಅನ್ನೋದು ನನಗೆ ಗೊತ್ತಿದೆ. ದಟ್ಸ್ ವೈ ನಾನು ಏನು ಮಾಡ್ತೀನಿ ಅಂದರೆ, ನಿಮಗೆ ನಾನು ಇಂಜೆಕ್ಟ್ ಮಾಡ್ತೀನಿ, ಫ್ರೀ ಅನ್ನೋದನ್ನು ನಿಮ್ಮ ತಲೆಗೆ ತುಂಬ ಹಾಕ್ತೀನಿ. ಫ್ರೀಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ. ಸರಿ ಆಯ್ತಪ್ಪ, ಫ್ರೀಯಾಗಿ ಹೇಳ್ಕೊಡೋದಾದರೆ ಯಾಕೆ ನಾನು ನಿಮಗೆ ಬ್ರೋಕರ್ಗಳ ಲಿಂಕನ್ನ ಶೇರ್ ಮಾಡಬೇಕು? ನಾನು ಹೇಳ್ಬೋದಲ್ಲ, ಈ ಬ್ರೋಕರ್ ಇದೆ ನೀವೇ ಹೋಗಿ ಯೂಸ್ ಮಾಡಿ ಅಂತ, ಈ ಫಂಡಿಂಗ್ ಅಕೌಂಟ್ ಇದೆ ನೀವೇ ಯೂಸ್ ಮಾಡಿ ಅಂತ. ಸೊ ನನಗೆ ಗೊತ್ತು, ಯಾವಾಗ ನಾನು ಫ್ರೀಯಾಗಿ ಹೇಳ್ಕೊಡ್ತೀನೋ ನನಗೆ ಒಂದು ಯೂಸರ್ ಬೇಸು ಜಾಸ್ತಿ ಆಗತ್ತೆ. ಓಕೆ, ಇವಾಗ ನೋಡಿ, ನಾನು ಕೋರ್ಸ್ ಸೆಲ್ ಮಾಡಿಕೊಂಡು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋ ಮಾಡಿದರೆ ನನ್ನ ಫಾಲೋವರ್ಸು 1K ದಾಟ್ತಾ ಇರಲಿಲ್ಲ. ಅದೇ ಯಾವಾಗ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂದರೆ ಆವಾಗ ಅದು ರೀಚ್ಡ್ ಮೋರ್ ದೆನ್ 20K. ಓಕೆ, ಇವಾಗ ಈ 20Kಯಲ್ಲಿ 13K ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ಈ 13K ಕೂಡ ನನಗೆ ಕ್ಲೈಂಟ್ಸ್ ಇದ್ದಂಗೆ. ಸೊ ಇವ್ರನ್ನ ನಾನು ಕೋರ್ಸ್ಗಳಿಗೆ ಕನ್ವರ್ಟ್ ಮಾಡೋದು ಕಷ್ಟ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಾನು ಹೇಳ್ಬಿಟ್ಟಿದ್ದೀನಿ, ಫ್ರೀ ಕೋರ್ಸಸ್ ಎಲ್ಲ ಸ್ಕ್ಯಾಮ್, ಅವ್ರ ಹಿಂದೆ ಹೋಗ್ಬೇಡಿ, ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂತ. ಇವಾಗ ನಾನು ಕೋರ್ಸ್ನ ನಿಮಗೆ ಸೆಲ್ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಎಫರ್ಟ್ ಹಾಕ್ತೀನಿ ಅಂದಮೇಲೆ ನನಗಿವಾಗ ದುಡ್ಡು ಬೇಕು. ಹೆಂಗೆ ದುಡ್ಡು ಬರುತ್ತೆ? ನಾನು ಅದಕ್ಕೆ ಇನ್ನೊಂದು ಪ್ಲ್ಯಾನ್ನ ಯೂಸ್ ಮಾಡ್ತೀನಿ. ಈ 13K ಮೆಂಬರ್ಸ್ ಏನಿದಾರಲ್ಲ, ನನ್ನ ಯೂಟ್ಯೂಬ್ ವೀಡಿಯೋಸ್ನ ಎವ್ರಿಡೇ ನೋಡ್ತಾ ಇರ್ತಾರೆ. ನನ್ನ ಯೂಟ್ಯೂಬ್ ವೀಡಿಯೋಸ್ನ ಅವ್ರು ಎವ್ರಿಡೇ ನೋಡೋದ್ರಿಂದ ನಾನು ಅವರಿಗೆ ಎವ್ರಿ ಡೇ ಈ ಬ್ರೋಕರ್ ಯೂಸ್ ಮಾಡಿ ಇಷ್ಟು ಆಫರ್ ಬರುತ್ತೆ, ಈ ಫಂಡಿಂಗ್ ಅಕೌಂಟ್ ಯೂಸ್ ಮಾಡಿ ಇಷ್ಟು ಆಫರ್ ಬರುತ್ತೆ, ನಮ್ದೇನಾದ್ರು ಸಾಫ್ಟ್ವೇರ್ ಇದ್ದರೆ ಇದನ್ನು ಯೂಸ್ ಮಾಡಿ ನೀವು ಹಿಂಗೆ ಪ್ರಾಫಿಟ್ ಮಾಡ್ಬೋದು ಅಂತ ಈ ಕ್ಲೈಂಟ್ ಬೇಸಿಗೆ ನಾನು ಒಂಥರ ಹೆಂಗೆ ಅಂತೀನಿ, ಒಂಥರ ನಂಬಿಕೆ ಬರ್ಸ್ತೀನಿ. ಓಕೆ, ಇಲ್ಲಿರೋರೆಲ್ಲನೂ ಕೂಡ ಏನಿದಾರಲ್ಲ ಅವರೆಲ್ಲ ಪ್ರಾಫಿಟ್ ಮಾಡಿರೋದಿಲ್ಲ. ಅವರೆಲ್ಲರೂ ಕೂಡ ನನ್ನ ನೋಡ್ಬಿಟ್ಟು ನಮ್ಮ ಬ್ರೋ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ, ಇವ್ರು ಜೆನ್ಯೂನ್ ಅಂತ ಅನಿಸುತ್ತೆ ಅಂದ್ಬಿಟ್ಟು ನಾನು ಹಂಗೆ ಅನ್ಕೋತೀನಿ. ನೀವು ಹಂಗೆ ಅನ್ಕೋತೀರಾ ಅಂತ, ಜೆನ್ಯೂನ್ ಅಂತ ಅನ್ಕೊಂಡಿರ್ತೀರಾ. ನೀವು ನನ್ನ ಹತ್ರ ಬಂದು ಎಲ್ಲ ಸ್ಟೋರೀಸ್ಗಳು ಹೇಳೋದಕ್ಕೆ ಶುರು ಮಾಡ್ತೀರಾ. ಬ್ರೋ ನೋಡಿ ಹಿಂಗೆ ಲಾಸ್ ಆಗಿದೆ ಹಾಗೆ ಹೇಗೆ ಅಂತ. ಬ್ರೋ ನಾನು ಹೇಳ್ಕೊಟ್ಟಿರೋದು ಫಾಲೋ ಮಾಡಿ ಅಂತೀನಿ. ಸರಿ ಬ್ರೋ ಯಾವ ಬ್ರೋಕರ್ ಅಂತ ಕೇಳ್ತೀರಾ, ಈ ಬ್ರೋಕರ್ ಯೂಸ್ ಮಾಡಿ ಅಂತೀನಿ. ಅದು ಆದಮೇಲೆ ಬ್ರೋ ಪ್ರಾಫಿಟೇ ಆಗ್ತಾ ಇಲ್ಲ ಅಂದಮೇಲೆ ನಾನು ಯಾವ್ದಾದ್ರು ಸಾಫ್ಟ್ವೇರ್ ಏನಾದ್ರು ಇದ್ದರೆ ನಿಮಗೆ ತಳ್ತೀನಿ. ದಿಸ್ ಈಸ್ ಹೌ ಆ್ಯಕ್ಚುಯಲ್ ಆಗಿ ಈ ಒಂದು ಮಾರ್ಕೆಟ್ ಏನಿದೆಯಲ್ಲ ನಡೀತಾ ಇರೋದು. ಅಂದರೆ ಫಾರೆಕ್ಸ್ ಆರ್ ಇಂಡಿಯನ್ ಮಾರ್ಕೆಟ್ ಅಂತ ಅಲ್ಲ, ಈ ಇನ್ಫ್ಲುಯೆನ್ಸರ್ ಮಾರ್ಕೆಟ್ ಟ್ರೇಡಿಂಗ್ ರಿಲೇಟೆಡಲ್ಲಿ ನೀವು ಇದನ್ನೆಲ್ಲ ನಂಬಿ ನೀವು ದುಡ್ಡು ಕಳ್ಕೊತಾ ಇದ್ದೀರಾ. ಆಮೇಲೆ ಈ ಸೂಸೈಡಲ್ ಥಾಟ್ಸು ಅದು ಇದು ಅಂತ ನಿಮ್ಮ ತಲೆಗೆ ಬರ್ತಾ ಇದೆ. ಸೊ ಇವಾಗ ಯಾರು ಇದಕ್ಕೆ ರೀಸನ್? ಜಸ್ಟ್ ಇಮ್ಯಾಜಿನ್, ಯಾರು ಇದಕ್ಕೆ ರೀಸನ್? ನೀವು ಇನ್ಫ್ಲುಯೆನ್ಸರ್ಸ್, ನಾವು ಎಲ್ಲರೂ ಕೂಡ ರೀಸನ್ಸ್. ದಟ್ಸ್ ವೈ ನಾನು ಹೇಳೋದು, ನಾನು ಯಾವುದೇ ಬ್ರೋಕರ್ ಲಿಂಕ್ ಕೊಟ್ಟರು ನಿಮಗೆ ನೀವು ಅದನ್ನು ಯೂಸ್ ಮಾಡಬೇಡಿ, ಆ ಲಿಂಕಲ್ಲಿ ಓಪನ್ ಮಾಡಬೇಕು. ದಟ್ಸ್ ವೈ ನಾನು ಕೊಡೋದಿಲ್ಲ. ಓಕೆ, ನನ್ನ ಮೇನ್ ಮೋಟೋ ಏನು ಅಂದರೆ, ನೀವೆಲ್ಲ ಏನೇನು ಲಾಸ್ ಮಾಡಿರ್ತೀರ ರಿಕವರ್ ಮಾಡ್ಕೊಂಡು ಇಲ್ಲಿಂದ ಹೋಗಬೇಕು, ಇಲ್ಲ ಅಂದರೆ ಇಲ್ಲಿ ಕಷ್ಟಪಟ್ಟು ಸಸ್ಟೈನ್ ಆಗಬೇಕು. ಇದೆರಡೇನೆ. ಓಕೆ, ಸೊ ನಿಮಗೆ ಬ್ಲೈಂಡ್ ಆಗಿ ಎಲ್ಲಾನು ತಲೆಗೆ ತುಂಬ್ತಾ ಇದ್ದಾರೆ. ಆ್ಯಂಡ್ ಯು ಗೈಸ್ ಆರ್ ಥಿಂಕಿಂಗ್ ದಟ್ ಕೋರ್ಸ್ ಸೆಲ್ ಮಾಡೋರು ಮಾತ್ರ ಕೆಟ್ಟವರು, ಬೇರೆಯವರೆಲ್ಲ ಒಳ್ಳೆಯವರು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಅದರಷ್ಟು ದೊಡ್ಡ ತಪ್ಪು ಯಾರೂ ಇಲ್ಲ, ಎಲ್ಲರೂ ಕೆಟ್ಟವರೇನೆ. ಓಕೆ, ನಿಮ್ಮಲ್ಲಿರುವಂಥ ವೀಕ್ನೆಸ್ನ ಯೂಸ್ ಮಾಡ್ಕೋತಿದ್ದೀವಿ ಅಷ್ಟೇನೆ. ಇವಾಗ ಏನಾಗುತ್ತೆ ಅಂದರೆ AI ಕೆಲಸಗಳನ್ನೆಲ್ಲನೂ ಕೂಡ ಗ್ರ್ಯಾಬ್ ಮಾಡ್ಕೋತಾ ಇದೆ ಅಂತ ಗೊತ್ತಾಗಿದೆ. ಕರೆಕ್ಟಾ? ಇವಾಗ ಎಲ್ಲರೂ ಸೆಕೆಂಡರಿ ಸೋರ್ಸ್ ಅಂತ ಬರೋದೇನೆ ಟ್ರೇಡಿಂಗಿಗೆ. ಇವಾಗ ನೋಡಿ, ಟ್ರೇಡಿಂಗ್ ಕೋರ್ಸಸ್ಸು ಚಿಕ್ಕ ಹುಡುಗರೆಲ್ಲ ಪೇಜ್ಗಳನ್ನ ಓಪನ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಬ್ರೋಕರ್ಗಳನ್ನ ತಳ್ತಾರೆ, ಎಲ್ಲಾನು ಮಾಡ್ತಾರೆ. ಓಕೆ, ಇವಾಗನೇ ಇರೋದು ಈ ಒಂದು ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆಲ್ಲ ಒಳ್ಳೆ ಚಾನ್ಸು. ನೀವೆಲ್ಲನೂ ಕೂಡ ಕಲಿಲೇಬೇಕು ಅಂತ ಎಷ್ಟೇ ದುಡ್ಡು ಕೊಟ್ಟರು ಕೊಟ್ಬಿಡ್ತೀರಾ ಕಲಿಬೋದು ಅಂತ, ಬಟ್ ಕಲಿಯೋದಕ್ಕಾಗೋದಿಲ್ಲ. ಟ್ರೇಡಿಂಗಲ್ಲಿ ಯಾವಾಗಲೂ ಪ್ರಾಕ್ಟಿಕಲ್ ಅಪ್ರೋಚ್ ಇರಬೇಕು, ಲೈವ್ ಮಾರ್ಕೆಟ್ ಅಪ್ರೋಚ್ ಇರಬೇಕು. ನೀವೇ ಕಲಿಬೇಕು. ಲೈವ್ಗಳನ್ನ ನೋಡ್ತೀರಾ, ಒಡ್ಸ್ಕೋತೀರಾ, ಆಮೇಲೆ ಹೋಗ್ಬಿಟ್ಟು ಅವನಿಗೆ ಬೈತೀರಾ, ನಿನ್ನಿಂದ ನೋಡು ಲೈವಲ್ಲಿ ಟ್ರೇಡ್ ತೊಗೊಂಡು ಲಾಸ್ ಆಯಿತು ಅಂತ. ಓಕೆ, ಸೊ ಇದೊಂಥರ ಹೇಗೆ ಅಂದರೆ, ಟ್ರೇಡಿಂಗಲ್ಲಿ ನಿಮಗೆ ನೋಡಿ, ಒಂದಿನ ಒಂದು ವೀಡಿಯೋ ಹಾಕ್ತಾರೆ ಪ್ರಾಫಿಟ್ ಆಯಿತು ಅಂತ, ನೆಕ್ಸ್ಟ್ ಒಂದು ಸ್ವಲ್ಪ ದಿನ ನೋಡಿ ವೀಡಿಯೋನೇ ಬರೋದಿಲ್ಲ, ಯಾಕಂದರೆ ಒಡ್ಸ್ಕೊಂಡ್ಬಿಟ್ಟಿರ್ತಾರೆ.
ಸೊ ಆ ಥರ ಇರುತ್ತೆ ಒಂದು ಲೈಕ್ ಇಲ್ಲಿ ಸಕ್ಸಸ್ ಆಗೋದು ರೇಷಿಯೋನೇ ಕಮ್ಮಿ ಇರುತ್ತೆ. ದಟ್ಸ್ ವೈ ಯೋಚನೆ ಮಾಡಿ. ಫಾರೆಕ್ಸ್ ಫ್ರೀಯಾಗಿ ಹೇಳ್ಕೊಡೋರು ಇಂಡಿಯನ್ ಮಾರ್ಕೆಟ್ ಯಾಕೆ ಫ್ರೀಯಾಗಿ ಹೇಳ್ಕೊಡಲ್ಲ ಹೇಳಿ? ಫಾರೆಕ್ಸಿಂದ ಬರುವಂಥ ಬ್ರೋಕರೇಜು ಇಂಡಿಯನ್ ಮಾರ್ಕೆಟ್ ಬ್ರೋಕರಿಂದ ಬರೋದಿಲ್ಲ. ಫ್ರೀಯಾಗಿ ನೀವು ಕಲ್ತ್ರೆ ಇಂಡಿಯನ್ ಮಾರ್ಕೆಟಿಗೆ ಬ್ರೋಕರ್ ಯಾವುದು ಅಂತ ಕೇಳಿದ್ರೆ ಝೆರೋದಾ ಅಂದರೆ ಅವ್ರು ಯಾರು ಬ್ರೋಕರ್ ಕೊಡೋದಿಲ್ಲ, ರೆಫರಲ್ ಕೊಟ್ಟರು ಕೂಡ. ದಟ್ಸ್ ವೈ ಇಂಡಿಯನ್ ಮಾರ್ಕೆಟ್ ಯಾರು ಹೇಳ್ಕೊಡೋದಿಲ್ಲ, ಫಾರೆಕ್ಸನ್ನ ಹೇಳ್ಕೊಡ್ತಾರೆ. ಯಾಕಂದರೆ ಬ್ರೋಕರ್ಗಳು ಆ ಥರ ರೆಫರಲ್ನ ಪೇ ಮಾಡ್ತಾರೆ. ಸೊ ಇವರೆಲ್ಲಾನು ಕೂಡ ನಿಮ್ಮನ್ನು ಪುಷ್ ಮಾಡ್ತಾ ಇದ್ದಾರೆ ಟ್ರೇಡ್ ಮಾಡಿ 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 ಅಂತ. ನೀವು ಅರ್ಥ ಮಾಡ್ಕೊಳ್ದಲ್ಲೇನೆ ಇದೆಲ್ಲನೂ ಕೂಡ ಹೋಗಿ ಕಮೆಂಟಲ್ಲಿ PDF ಹಾಗೆ ಹೀಗೆ ಅಂತ ಒತ್ತುತ್ತೀರಾ. ದೆನ್ ನೀವುಗಳೇ ಅಡಿಕ್ಟ್ ಆಗ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ದಂಗೆನೆ. ಗುಡ್ ವೇಯಲ್ಲಿ ಅಡಿಕ್ಟ್ ಆಗೋದು ಬೇರೆ, ಬ್ಯಾಡ್ ವೇಯಲ್ಲಿ ಅಡಿಕ್ಟ್ ಆಗೋದು ಬೇರೆ. ಲಾಸ್ ಆಯಿತು ಅಂದರೆ ಮತ್ತೆ ಅದನ್ನು ರಿಕವರ್ ಮಾಡೋದಕ್ಕೆ ಹೋದಾಗ ಇನ್ನೂ ದೊಡ್ಡ ಲಾಸ್ ಆಯಿತು ಅಂದರೆ ಅಲ್ಲೇ ಕಟ್ ಮಾಡಿಬಿಡ್ಬೇಕು. ಇದು ಟ್ರೇಡಿಂಗ್ ನನಗೆಲ್ಲ ಗುರು. ಇಲ್ಲ, ಕಲಿಲೇಬೇಕು ಅಂದರೆ ಕಷ್ಟಪಡಿ, ಪ್ರಾಕ್ಟೀಸ್ ಮಾಡಿ, ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. 1 ಇಯರ್ ತೊಗೊಳ್ಳಿ, 2 ಇಯರ್ ತೊಗೊಳ್ಳಿ, ದೆನ್ ಗ್ರಿಪ್ ಸಿಕ್ಕೇ ಸಿಗುತ್ತೆ. ಬಟ್ 1 ಇಯರ್ 2 ಇಯರ್ ತೊಗೊಳ್ಳೋ ಅಷ್ಟರಲ್ಲಿ ನೀವು ಕಳ್ಕೊಂಡಿರೋ ದುಡ್ಡುಗಳು ದೊಡ್ಡ ಲಾಸ್ಗಳಾಗಿ ಕನ್ವರ್ಟ್ ಆದರೆ ಯು ಆರ್ ಗೋಯಿಂಗ್ ಟು ವೈಪ್ ಯುವರ್ ಎಂಟೈರ್ ಸೇವಿಂಗ್. ನಿಮ್ಮ ಲೈಫೇ ಡೇಂಜರಲ್ಲಿರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಯಾರೂ ಸೇವ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಬೀಯಿಂಗ್ ಎ ಯೂಟ್ಯೂಬರ್ ಆರ್ ಕಂಟೆಂಟ್ ಕ್ರಿಯೇಟರ್, ನಾನು ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಇನ್ಮೇಲಾರು ಬುದ್ಧಿ ಕಲೀರಿ. ಯಾರೂ ಟ್ರೇಡಿಂಗನ್ನು ಕಲಿಸೋದಕ್ಕಾಗಲ್ಲ. ಓಕೆ, ಯಾರೋ ನನ್ನ ಸ್ಟೂಡೆಂಟು ಕಲ್ತ್ಬಿಟ್ಟ ಅಂತ ರಿವ್ಯೂ ಕೊಡ್ತಾರಲ್ಲ, 100 ಜನ ಕಲ್ತಿರ್ತಾರೆ. ಯಾಕೆ ರಿವ್ಯೂಸ್ ಇಬ್ಬರದಿರುತ್ತೆ? ಯಾಕೆ 3 ಜನ ರಿವ್ಯೂಸ್ ಇರುತ್ತೆ? ಯಾಕೆ ಅಷ್ಟು ಜನದ್ದು ರಿವ್ಯೂಸ್ ಇರಲ್ಲ? ಯಾಕೆ ಅವ್ರು ಕೊಡಲ್ಲ ಅಂತಾರೆ? ಇಫ್ ದೇ ಆರ್ ಎ ಪ್ರಾಫಿಟಬಲ್ ಅವ್ರು ರಿವ್ಯೂಸ್ ಕೊಟ್ಟೇ ಕೊಡ್ತಾರೆ. ಗುರು ನೀನು ಚೆನ್ನಾಗಿ ಹೇಳ್ಕೊಟ್ಟಿದ್ದೀಯ, ನಾನು ರಿವ್ಯೂಸ್ ಕೊಡ್ತೀನಿ ಅಂತ. ಓಕೆ, ಇವಾಗ ಕೋರ್ಸ್ಗಳು ದುಡ್ಡು ಬರಲ್ಲ, ಕೋರ್ಸ್ಗಳು ಫೇಕ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆಯಾ? ಜನಕ್ಕೆ ಇವಾಗ ಬ್ರೋಕರ್ ದುಡ್ಡು, ಸಾಫ್ಟ್ವೇರ್ಸು, ಫಂಡಿಂಗ್ ಅಕೌಂಟ್ಸ್ ರೆಫರಲ್ ಮಾಡ್ತಾರೆ. ನೀವು ಅದು ಎಲ್ಲದಕ್ಕೂ ಕೂಡ ಸಿಗಾಕೋತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಯಾರೇ ಬಂದರೂ ಕೂಡ ಗುರು ನೀನು ಫ್ರೀಯಾಗಿ ಹೇಳ್ಕೊಡ್ತೀಯ, ಹೇಳ್ಕೊಡು. ಬಟ್ ಯಾವುದೇ ಥರ ಬ್ರೋಕರ್ ಲಿಂಕು ಏನೂ ಟೆಲಿಗ್ರಾಮು ಅದು ಇದು ಅಂತ ನನಗೆ ಶೇರ್ ಮಾಡಬೇಡ. ಫ್ರೀಯಾಗಿ ಬೇಕಾದ್ರೆ ಹೇಳ್ಕೊಡು, ನಾನು ಬರ್ತೀನಿ. ನೀನು ಯೂಟ್ಯೂಬಲ್ಲಿ ಯಾರು ಹೇಳ್ಕೊಡು, ಯಾವುದ್ರಲ್ಲಾರು ಹೇಳ್ಕೊಡು. ನನಗೇನು ಯಾವುದೇ ಥರ ಬ್ರೋಕರ್ಗಳನ್ನ ನನಗೆ ಪುಷ್ ಮಾಡಬೇಡ. ಯಾವುದೇ ಥರ ಬ್ರೋಕರು, ಫಂಡಿಂಗ್ ಅಕೌಂಟು ಏನೂ ಕೂಡ ಬಯೋದಲ್ಲಿ ಇಟ್ಕೋಬೇಡ. ಇದನ್ನು ಹೇಳಿ ಎಷ್ಟೋ ಜನ ಫ್ರೀಯಾಗಿ ಹೇಳ್ಕೊಡೋದನ್ನ ಸ್ಟಾಪ್ ಮಾಡ್ತಾರೆ.